ಸ್ಕ್ರೋಲ್ ಮಾಡ್ಬೇಕಾದ್ರೆ ಇದೊಂದು ಸಿಕ್ಕಿದೆ, ಡಬಲ್ ಡೀಲ್ ಆಫರ್ ಅಂತ. ಡಬಲ್ ಡೀಲ್ ಆಫರ್ ನಡೀತಾ ಇದೆ. ಈ ಆಫರ್ ಅಲ್ಲಿ ಬೈ 1 ಬಕೆಟ್ ಚಿಕನ್ ಗೆಟ್ 1 ಬಕೆಟ್ ಚಿಕನ್ ಕೊಡ್ತಾ ಅದು ಇದ್ದಾರೆ. ಯಾಕೆ ಈ ಡೀಲ್ ನಾವು ಯೂಸ್ ಮಾಡ್ಕೋಬಾರ್ದು? ಹೋಗಿ ನೋಡೋಣ. ಇಲ್ಲೇ ನನ್ನ ನಿಯರೆಸ್ಟ್ ಇದೆ, ಯಾವ್ದು ಡ್ಯೂಟಿ ಬರ್ತಾ ಇಲ್ಲ. ಈಗ KFCಗೆ ಹೋಗ್ಬಿಟ್ಟು ಕೇಳಿ ನೋಡೋಣ, ಫೇಕ್ ಒರಿಜಿನಲ್ ಅಂತ ಗೊತ್ತಾಗ್ಬಿಡುತ್ತೆ. ಈಗಲೇ ಹೋಗೋಣ. ಈಗ ಸದ್ಯಕ್ಕಿರೋದು HSR ಲೇಔಟಲ್ಲಿ ಇರುವಂತಹ KFCಗೆ ಹೋಗಿ ನೋಡೇ ಬಿಡೋದತ್ತಾಗಿ. ಸೊ ಇಲ್ಲಿ ಬಂದ್ವಿ, ಇಲ್ಲಂದ್ರೆ ಆಫರ್ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇದು ಬಂದು HSR ಲೇಔಟಲ್ಲಿರುವಂತಹ KFC ಕತೆ. ನೋಡೋಣ, ಬೇರೆ ಎಲ್ಲಾದರೂ ಇನ್ನೊಂದು ಕಡೆ ಎಲ್ಲಾದರೂ ಟ್ರೈ ಮಾಡೋಣ. ಮೋಸ್ಟ್ಲಿ ಇವ್ರದ್ದು ಖಾಲಿ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾರ್ದು ಖಾಲಿ ಆಗಿದೆ ಅಂತಾನೆ ಅರ್ಥ. ಹೋಗಿ ನೋಡೋಣ ಏನು ಆಫರ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಇಲ್ಲೂ ಕೂಡ ಇಲ್ಲ ಆಯ್ತಾ. ಇಲ್ಲಿ ಏನಂತ ಅಂದ್ರೆ ಇವ್ರು ಹೇಳೋದು 11 ಗಂಟೆಗಂತ ಆಫರ್ ಸ್ಟಾರ್ಟ್ ಆಗಿದ್ದು, ಇಷ್ಟೊತ್ತಿಗೆ ಬಂದು ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಆಯ್ತಾ. ಇದೊಂಥರ ಸ್ಕ್ಯಾಮ್ ಆಯ್ತಾ. ಸ್ನೇಹಿತರೆ, ಇಲ್ಲೊಂದು ಸರ್ಜಾಪುರ್ ರೋಡಲ್ಲಿರುವಂಥ KFCಗೆ ಬಂದಿದ್ದೀನಿ ಗಾಡಿ ಹಾಕ್ಕೊಂಡು. ನೋಡೋಣ ಇಲ್ಲೇ ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ಆಫರು ಕೇಳಿ ನೋಡುವ. ಸೊ ಇಲ್ಲಿ ಹಾಕಿದ್ದಾರೆ. ಟೈಮು 8:15, ಇನ್ನೂ ಆಲ್ರೆಡಿ ಕ್ಲೋಸ್ ಅಂತ ಇದ್ದಾರೆ. ಇಲ್ಲಿದು ಕತೆ ಇದು. ಮತ್ತೆ ಯಾಕೇನಕ್ಕೋಸ್ಕರ ಪ್ರಮೋಷನ್ ಮಾಡ್ತೀರಾ ಹೇಳಿ? ಏನು ಹೇಳಿ? ಹಂಗಲ್ಲ, ಮಧ್ಯಾಹ್ನ 3 ಗಂಟೆಯಿಂದನೇನಾ? ಬೆಳಗ್ಗೆಯಿಂದನಾ? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು? ಸೊ ಇದೇ KFC ಅವರ ಸ್ಕ್ಯಾಮ್ ಆಯ್ತಾ. ಸೊ KFC ಅವ್ರದ್ದು ಸ್ಕ್ಯಾಮ್ ನೋಡಿದ್ರಲ್ಲ. ಮಧ್ಯಾಹ್ನದಿಂದ ಇದು 3ನೇ ಸ್ಟೋರೋ 4ನೇ ಸ್ಟೋರೋ ಏನೋ ವಿಸಿಟ್ ಮಾಡ್ತಾ ಇಂದಿರಾನಗರಕ್ಕೂ ಹೋಗಿದೆ. ಅಲ್ಲೂ ಕೂಡ ಸೇಮ್ ಟು ಸೇಮ್ ಪ್ರಾಬ್ಲಮೇ ಇರೋದು. ಹಾಗೆ ನೋಡ್ಬೋದು, ಟೈಮ್ ಒಂದು 3 ಗಂಟೆ 42 ನಿಮಿಷ. ಇವಾಗ ನಾನು ಅಷ್ಟೇ ಜಸ್ಟ್ ಹೋಗಿ ಅವ್ರ ಹತ್ರ ಕೇಳಿದೆ ಆಯ್ತಾ. ಇಲ್ಲೇನೆ KFC ಇರೋದು, ಕಾಣ್ತಿದ್ಯಲ್ಲಿ ಬೋರ್ಡು, ರೆಡ್ ಬೋರ್ಡ್ ಅಲ್ಲೇನೆ. ಆ ಬ್ಯಾಲಿಂದ ಮುಂದೆ ಆ ಬೋರ್ಡ್ ಕಾಣ್ತಿದ್ದೆಲ್ಲ ಅಲ್ಲೇನೆ. ಇವಾಗ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಎಲ್ಲಾದರೂ ಸಿಗುತ್ತಾ ಅಂತ ಕೂಡ ಟ್ರೈ ಮಾಡಿ ನೋಡೋಣ. ಬೇರೆ ಕಡೆ ಸಿಕ್ಕಿದ್ರೆ ಅಲ್ಲೋಗಿ ತಗೊಳ್ಳೋಣ. ಇಲ್ಲ ಅಂತಂದರೆ ಈ ಥರ ಸುಮ್ಮನೆ ಅವ್ರ ಔಟ್ಲೆಟ್ಗೆ ಕರೆಸಿ ಹಿಂಗೆ ಹೋಗೋದು ಎಷ್ಟು ಸರಿ ಅನ್ನೋದು ನನ್ನ ಅನಿಸಿಕೆ. ಸೊ ಒಂದು KFCಗೆ ಮತ್ತೆ ಇನ್ನೊಂದು ಸಿಕ್ಕೈತೆ HSR ಲೇಔಟಲ್ಲೇ. ಟೈಮ್ ನೋಡ್ಬೋದು 14:12. ನೋಡೋಣ, ಹೋಗಿ ನೋಡೋಣ ಏನು ಆಫರ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಔಟ್ ಆಫ್ ಸ್ಟಾಕಾ ಎಲ್ಲ ಕಡೆನೂ? ಇದು ಎಷ್ಟು ಗಂಟೆಗೆ ಮೇಡಮ್ ಸ್ಟಾರ್ಟ್ ಆಗಿದ್ದು? 11 o'clockಗೆ. ಬರೀ 3-4 ಅವರ್ಗೆ ಎಲ್ಲ ಖಾಲಿನಾ? ಮತ್ತೆ ಹಂಗೆಲ್ಲ ಇಟ್ಕೊಂಡ್ರೆ ಪ್ರಮೋಷನ್ ಹೆಂಗೆ ಮಾಡಿಸ್ತೀರಾ ಮೇಡಮ್? ಮೇಡಮ್ ಏನು ಹಳೆ ಸ್ಟಾಕ್ ಕೊಡ್ತಾ ಇದ್ರಾ? ಮತ್ತೆ ಹಾಂ, ಇಷ್ಟೊಂದು ಎಲ್ಲ ಸ್ಟೋರಲ್ಲೂ ಖಾಲಿ ಆಗೋಯ್ತಾ? ಅಷ್ಟೊಂದು ಜನ ಇದ್ದಾರಾ? ಹಾಂ, ಅಲ್ಲ ಎಷ್ಟು ಜನ ಬಂದರು? ಫುಲ್ ಬೆಂಗಳೂರಲ್ಲೇ ಖಾಲಿ. ಇವಾಗ ನಾನು ಅಲ್ಲೂ ನಿಮ್ದು ಅಲ್ಲಿ ಇದ್ರ ಹತ್ರ BDA ಕಾಂಪ್ಲೆಕ್ಸ್ ಇತ್ತಲ್ಲ, ಅಲ್ಲೂ ಕೇಳ್ಕೊಂಬಂದೆ. ಹಂಗೆಲ್ಲ ಸ್ಕ್ಯಾಮ್ ಹಂಗಾದ್ರೆ. ಓಕೆ, ಈ ಕಡೆಯಿಂದ ಬಂದಿರ್ತೀವಲ್ವಾ, ಅದನ್ನ ನೀವು ನೆನ್ಸ್ಕೋಬೇಕಲ್ವ. ಅದು ನಾನು ಆರ್ಡರ್ ಮಾಡಿಲ್ಲ ಮೇಡಮ್, ಇಲ್ಲೇ ಡೈರೆಕ್ಟಾಗಿ ಬಂದಿದ್ದು. ಅದಕ್ಕೇನೆ ಅಲ್ಲೂ ಕೇಳಿದೆ, ಇಲ್ಲೂ ಕೇಳ್ಕೊಂಬಂದೆ. ಸ್ನೇಹಿತರೆ, ಇಲ್ಲೂ ಕೂಡ ಇಲ್ಲ ಆಯ್ತಾ. ಇಲ್ಲಿ ಏನಂತ ಅಂದರೆ ಇವ್ರು ಹೇಳೋದು 11 ಗಂಟೆಗಂತ ಆಫರ್ ಸ್ಟಾರ್ಟ್ ಆಗಿದ್ದು, ಇಷ್ಟೊತ್ತಿಗೆ ಬಂದು ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಆಯ್ತಾ. ಇದೊಂಥರ ಸ್ಕ್ಯಾಮ್ ಆಯ್ತಾ. ನಾನು KFC ಚಿಕನ್ಗೋಸ್ಕರ ನಾವು ದುಡ್ಡು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಿರೋದು. ಈ ಥರ ಫೇಕ್ ಅಂತ ಹೇಳ್ತೀರಾ. ಟೈಮ್ ನೋಡ್ಬೋದು ಆಯಿತಾ, ಒರಿಜಿನಲ್ಲು. ಆಮೇಲೆ ಸ್ಕ್ರೀನ್ಶಾಟ್ ಹೊಡೆದಿದ್ದೀರಾ ಅಂತ ಹೇಳ್ಬಿಟ್ಟಿರ. ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಡ್ರೆ ಇದೆ KFC ಆಲ್ರೆಡಿ ಸ್ಟಾಕ್ ಖಾಲಿ. ಇಲ್ಲಿ ಗಾಡಿ ಹಾಕಿ ನಾನು ಈಗ ಇರುವಂಥ ಜಾಗ ಬಂದು ಇಂದಿರಾನಗರ ಮೆಟ್ರೋ ಸ್ಟೇಷನು. KFCಗೆ ಹೋಗೋಣ, ನೋಡೋಣ. ಈಗ ಟೈಮ್ ನೋಡ್ಬೋದು. ಟೈಮ್ ಎಷ್ಟು ಅಂತಂದರೆ ಅರೌಂಡ್ 7 ಗಂಟೆ ಆಗೋಕ್ಕೆ 4 ನಿಮಿಷ ಐತೆ. ಇಲ್ಲೂ ಕೂಡ ಹಾಕಿದ್ದಾರೆ, ಆಫರ್ ಇದೆ ಅಂತ. ಈ ಒಳಗಿದೆಯಾ ಅಂತ ನೋಡುವ. ಜನ ಅಂತೂ ತುಂಬಿ ತುಳುಕ್ತಾ ಇದ್ದಾರೆ ಇದಕ್ಕೇನೆ ಅಂತ ಅಂದ್ಬಿಟ್ಟು ನೋಡುವ.
ಸರ್ ಇದು ಬೈ ಒನ್ ಗೆಟ್ ಒನ್ ಆಫರ್ ಇದೆಯಾ? ಇದೆ ಅಂತೆ, ಆದರೆ ಅರ್ಧ ಗಂಟೆ ಮಿನಿಮಮ್ ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅರ್ಧ ಗಂಟೆ ವೆಯ್ಟ್ ಮಾಡೋಕ್ಕಾಗುತ್ತಾ? ಅಂದರೆ ಇಲ್ಲೊಂದು ಸರ್ಜಾಪುರ್ ರೋಡಲ್ಲಿರುವಂಥ KFCಗೆ ಬಂದಿದ್ದೀನಿ ಗಾಡಿ ಹಾಕ್ಕೊಂಡು. ನೋಡೋಣ ಇಲ್ಲೇ ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ಆಫರು ಕೇಳಿ ನೋಡುವ. ಸೊ ಇಲ್ಲೇ ಹಾಕಿದ್ದಾರೆ, ಇಲ್ಲೂ ಕೂಡ ಇಲ್ಲಿ ಇದೆಯಾ ಇಲ್ವೋ ಅಂತ ನೋಡುವ. ಟೈಮು 8:15, ಇನ್ನೂ ಆಲ್ರೆಡಿ ಕ್ಲೋಸ್ ಅಂತ ಇದ್ದಾರೆ. ಇಲ್ಲಿದು ಕತೆ ಇದು, ಮಾತಾಡ್ಸಿ ನೋಡೋಣ. ಮತ್ತು ಯಾಕೇನಕ್ಕೋಸ್ಕರ ಪ್ರಮೋಷನ್ ಮಾಡ್ತೀರಾ ಹೇಳಿ? ಏನು ಹೇಳಿ? ಹಂಗಲ್ಲ, ಮಧ್ಯಾಹ್ನ 3 ಗಂಟೆಯಿಂದನೇನಾ? ಬೆಳಗ್ಗೆಯಿಂದನಾ? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು? ಎಷ್ಟು ಗಂಟೆಗೆ? 11 o'clock ಅಲ್ವಾ? 11 o'clock ನಾನು ವಿಡಿಯೋ ಮಾಡಿ ಯಾಕೆ ಇವಾಗಲೇ ಈ ಥರ ಮಾಡೋದು ತಪ್ಪಾಯ್ತಾ? See, in HSR led also same thing, okay? I went to Indiranagar also. I don't know. If you can't offer me, say 3:30 still. ಸೊ ಇದು ಕತೆ ಇವ್ರದ್ದಾಗಿತ್ತು. ಸೊ ಇಲ್ಲಿ ಆಲ್ರೆಡಿ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಇವರು. ಕ್ಲೋಸ್ ಆಗಿದೆ ಅಂತೆ. ಇದೇ ಥರನೇ ಆಯಿತಾ, 3 ಗಂಟೆ ಆಗಿರೋದು. ಸೊ ನಾನು ಪೇಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂಡ ಕಾರ್ಡ್ ಕೂಡ ಎತ್ಕೊಂಡು ಇಲ್ಲಿ ರೆಡಿಯಾಗಿ ಬಂದಿದ್ದು. ಇಲ್ಲಾದರೂ ಸಿಗುತ್ತೆ ಅಂತ, ಬಟ್ ಏನಂತಂದರೆ ಇಲ್ಲೆಲ್ಲ ಹಾಕಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ನಾನು 3 ಗಂಟೆಯಿಂದನೇ ಹುಡುಕ್ತಾ ಇದ್ದೀನಿ, ಬಟ್ ಇನ್ನವರೆಗೂ ಸಿಕ್ಕಿಲ್ಲ. ನೀವೇ ನೋಡ್ಬೋದು, ಡೀಲ್ ಇದೆ, ಬಟ್ ಏನು ಮಾಡೋದು. ಸೊ ಇದೇ KFC ಅವರ ಸ್ಕ್ಯಾಮ್ ಆಯಿತಾ. ಸೊ KFC ಅವ್ರದ್ದು ಸ್ಕ್ಯಾಮ್ ನೋಡಿದ್ರಲ್ಲ, ಮಧ್ಯಾಹ್ನದಿಂದ ಇದು 3ನೇ ಸ್ಟೋರೋ 4ನೇ ಸ್ಟೋರೋ ಏನೋ ವಿಸಿಟ್ ಮಾಡ್ತಾ ಇಂದಿರಾನಗರಕ್ಕೂ ಹೋಗಿದೆ. ಅಲ್ಲೂ ಕೂಡ ಸೇಮ್ ಟು ಸೇಮ್ ಪ್ರಾಬ್ಲಮೇ ಇರೋದು. ಸೊ ಇವತ್ತಿನ KFC ಕತೆ ಈ ಥರ ಆಯಿತಾ. ಇವ್ರಿಗೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಈ ಥರ ಪ್ರಮೋಷನ್ಗಳಾಗಿರಲಿ ಕೊಡಬಾರ್ದು. ನಾನು ಅರೌಂಡ್ 3 ಗಂಟೆಗೆ ನನಗೆ ಈ ಪ್ರಮೋಷನ್ ನೋಡಿದ್ದು. 3 ಗಂಟೆ 3:25 ಏನೋ ಆಗಿತ್ತು. ನಾನು ಅಲ್ಲಿ HSR ಹೋಗಿದ್ದೆ. ಆವಾಗಲೇ ಅವ್ರ ಹತ್ರ ಸ್ಟಾಕ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರು ಹೇಳಿದ್ದು ಒಂದು 7 ಗಂಟೆ ಮೇಲೆ ಆಗುತ್ತೆ ಅಂತ. ಬಟ್ ಏನಂತಂದರೆ ಅಲ್ಲಿ ಇರಲಿಲ್ಲ. ಅದಾದಮೇಲೆ ಇದಕ್ಕೆ ಹೋದೆ, ಯಾವುದೋ HSR ಲೇಔಟಲ್ಲೇ ಫಸ್ಟ್ ಸೆಕ್ಟರಲ್ಲಿ ಇನ್ನೊಂದಿತ್ತು, ಅಲ್ಲಿಗೆ ಹೋದೆ. ಅಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ಮು. ಏನು ಹೇಳಿ, ಇಲ್ಲ. ಬಟ್ ಏನಂತ ಅಂದರೆ ಸುಮಾರು ನಾನು ಈ ವಿಡಿಯೋ ಎಲ್ಲ ಮಾಡೋದು ನೋಡಿಬಿಟ್ಟು ಬನ್ನಿ ನೋಡೋಣ, ಏನಾದರೂ ಬೇಕಾದರೆ ಟ್ರೈ ಮಾಡಿ ಅಂತ. ಅಲ್ಲೇನಂತಂದರೆ ಔಟ್ ಆಫ್ ಆರ್ಡರ್ ಅಂತ ತೋರಿಸ್ತಿತ್ತು ಆಯಿತಾ, ಆನ್ಲೈನ್ ಆರ್ಡರ್ ಮಾಡಿದ್ರೆ ಆ ಥರ ಇದ್ದಿದ್ದು. ಅದಾದಮೇಲೆ ಇಂದಿರಾನಗರಕ್ಕೆ ಹೋದೆ. ಇಂದಿರಾನಗರದಲ್ಲಿ ಸಿಕ್ಕಾಬಟ್ಟೆ ಫುಲ್ ರಶ್ಶು, ಅಲ್ಲಿ ಕೊಡ್ತಾಯಿದ್ರು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತ ಅಂದರೆ, ಅಲ್ಲಿ ಹೇಳಿದ್ದು ಮಿನಿಮಮ್ ಅಂದರೂ 40 ಮಿನಿಟ್ಸಿಂದ 45 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡೋದಿತ್ತು ಅಂತ, ವೆಯ್ಟ್ ಮಾಡಿದ್ರೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಗ್ಯಾರಂಟಿ ಅಲ್ಲ, ಟ್ರೈ ಮಾಡ್ತೀವಿ. ಬಟ್ ಏನಂತಂದರೆ ಅಲ್ಲಿ ತುಂಬ ಜನಕ್ಕೆ ಕೊಟ್ಟಿದ್ರು. ಅದಾದಮೇಲೆ ಸರಿ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರ್ಜಾಪುರ ರೋಡಲ್ಲಿ KFCಗೆ ಹೋಗಿದ್ದು. ಸರ್ಜಾಪುರ ರೋಡಲ್ಲಿ ಇರುವಂತಹ ದೊಮ್ಸಂದ್ರ KFCಗೆ ಹೋದೆ. ಅಲ್ಲೋಗಿ ಕೇಳಿದ್ರೆ ಕ್ಲೋಸ್ ಆಗಿಬಿಟ್ಟಿದೆ, ಸ್ಟಾಕ್ ಮುಗ್ದೇ ಹೋಯ್ತು ಅಂತ ಅಂದ್ಬಿಟ್ಟು. ಯೋಚನೆ ಮಾಡಿ, ಇವರು ಪ್ರಮೋಷನ್ ಮಾಡೋಕ್ಕೆ ಮಾಡ್ತಾರೆ, ಬಟ್ ಏನಂತ ಅಂದರೆ ಈ ಥರ ಇರೋವಂಥದ್ದು ಆಯಿತಾ. ಯಾವುದೋ ಗ್ಯಾರಂಟಿ ಅಂತೂ ಇವ್ರನ್ನ ಟ್ರಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಏನು ಅವರು ಪ್ರಮೋಷನ್ ಮಾಡಿದ ಮೇಲೆ, ಒಂದು ಪ್ರಾಮಿಸ್ ಮಾಡಿದ ಮೇಲೆ ಕೊಡ್ತೀವಿ ಅಂದಮೇಲೆ ಅದು ಕೊಡಬೇಕು. ಅದು ಎಷ್ಟು ಜನ ಆದರೂ ಬರಲಿ, ಅದನ್ನು ಕೊಡೋವಂತಹ ಕೆಪಾಸಿಟಿ ಅವ್ರು ಇಟ್ಕೋಬೇಕು. ಮೇಯ್ನ್ ಏನಂತ ಅಂದರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಸ್ಟಾಕ್ ಖಾಲಿ ಆಗಿಬಿಟ್ಟಿದೆ ಅಂತ. ಸ್ಟಾಕ್ ಅಂತಂದರೆ ಏನು, ಇವರು ನನ್ನ ಲೆಕ್ಕದಲ್ಲಿ ಯಾವ್ದು ಇವ್ರ ಹತ್ರ ಹಳೇದು 1 ವಾರ 15 ದಿವಸದ್ದೆಲ್ಲ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತಿದ್ರ ಏನೋ ಗೊತ್ತಿಲ್ಲ. ಎಲ್ಲೋದ್ರೂ ಅದೇ ಥರನೇ ಹೇಳ್ತಿದ್ದಿದ್ದು. ಹಾಗೆ ನಾನು ಒಂದು 3 ಗಂಟೆ 3:20ಗೇನೋ ಅಲ್ಲಿ HSR ಹೋದಾಗ ಅವ್ರದ್ದು ಅದು ಬರುತ್ತಲ್ಲ ಶೋಕೇಸು, ಅದ್ರ ಒಳಗಡೆ ಫುಲ್ ಇತ್ತು ಗುರುವೆ, ಅಲ್ಲಿ ಫುಲ್ ಇತ್ತು. ಬಟ್ ಏನಂತಂದರೆ ಅದು ಕೊಡ್ತಾ ಇರಲಿಲ್ಲ ಅವರು ಆಯಿತಾ. ಇದಕ್ಕೆ ಸಪ್ರೇಟ್ ಅಂತ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ. ಅಲ್ಲಿ ಇರೋವಂತಹ ಶೋಕೇಶಲ್ಲಿ ಇದ್ದು ಅಂತೂ ನಾನು ಕೇಳಿದೆ, ಅಲ್ಲಿದೆ ಅಲ್ಲ ಅದು ಅಲ್ಲ ಸರ್, ಅದು ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಈ ಥರ ಇರುವಂಥದ್ದು ಇದೇ ಥರ ಇವತ್ತಿನ ದಿವಸ ನಮ್ಮ KFCಯ ಕತೆ ಆಗಿತ್ತು. ಅಂದರೆ ಮನೇಲೂ ಹೇಳ್ಬಿಟ್ಟಿದ್ದೆ, ಈ ಥರ ಒಂದು ಆಫರ್ ಕೊಟ್ಟಿದ್ದಾರೆ ತರ್ತೀನಿ ಅಂತ. ಬಟ್ ಏನು ಮಾಡೋದು, ಸಿಕ್ಕಿಲ್ಲ. ಮತ್ತು ನಾರ್ಮಲಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ, ಅದೂ ಕೊಡೋದಿಲ್ಲ ಅಂತೆ. ಅದೂ ಇಲ್ಲ, ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಅನ್ನೋ ಲೆಕ್ಕಾಚಾರ. ಆನ್ಲೈನಲ್ಲಿ ಬುಕ್ ಮಾಡಿ ಅಂತಾರೆ. ಅಂದರೆ ಈ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬುಕ್ ಮಾಡಿ, ಸ್ವಿಗ್ಗಿನಲ್ಲಿ ಬುಕ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಥರ ಇದು
ಹಾಗೆ ತುಂಬ ಜನ ಕಸ್ಟಮರ್ ಕೂಡ ಬೈಕೊಂಡು ಹೋಗಿದ್ದಾರೆ. ಸೊ ಈ ಥರ ಇರೋಂಥ ಇದು ಪ್ರಾಮಿಸ್ ಮಾಡಿದ ಮೇಲೆ ಅದನ್ನು ಫುಲ್ಫಿಲ್ ಮಾಡಬೇಕು, ಇಲ್ಲಾಂದರೆ ಪ್ರಾಮಿಸ್ ಮಾಡಬಾರ್ದು. ಇವ್ರಿಗೇನೋ ಇವ್ರದ್ದು ಹಳೆ ಸ್ಟಾಕ್ ಏನಾದರೂ ಇತ್ತೇನೋ ಅಂದ್ಕೊಂಡಿದ್ದೀನಿ, ನನ್ನ ಅನಿಸಿಕೆ ಆಯಿತಾ. ಹಳೆ ಸ್ಟಾಕ್ ಏನೋ ಇತ್ತು ಇವ್ರ ಹತ್ರ, ಅದನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ನಮ್ಮ ಆ್ಯನಿವರ್ಸರಿ ದಿವಸ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋವಂಥದ್ದು. ಇದು ಬಂದು ನನ್ನ ಅನಿಸಿಕೆ, ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಈ ಥರ ಇತ್ತು ಇವತ್ತು KFC ಸ್ಕ್ಯಾಮಿನ ಕತೆ.